ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನೀವು ರಾಯರ ವರ್ಧಂತಿಯ ದಿವಸ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ರಾಯರ ಪೂಜೆಯನ್ನು ಮಾಡಿದರೆ, ಜೊತೆಯಲ್ಲಿ ನಾನು ಹೇಳಿಕೊಟ್ಟ ಹಾಗೆ 9 ದಿವಸದ್ದು, 7 ದಿವಸದ್ದು ಇಲ್ಲ 3 ದಿವಸದ ರಾಯರ ಯಾವುದಾದರೂ ವ್ರತಗಳನ್ನು ಮಾಡಿದರೆ ನಿಮ್ಮ ಸಂಕಲ್ಪಗಳು ಅಥವಾ ಏನು ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀರ ಅವೆಲ್ಲವೂ ಕೂಡ ಆದಷ್ಟು ಬೇಗ ನಾನು ನೆರವೇರಿಸ್ತೀನಿ ಅಂಥೇಳಿ ಒಂದಷ್ಟು ಸೂಚನೆಗಳನ್ನು ನಿಮ್ಮ ವ್ರತದ ಸಂದರ್ಭದಲ್ಲಿ, ಜೊತೆಯಲ್ಲಿ ವರ್ಧಂತಿಯ ದಿವಸ ಕೂಡ ರಾಯರು ಕೊಟ್ಟಿರ್ತಾರೆ. ಏನೇನೆಲ್ಲ ಸೂಚನೆಗಳ ಮೂಲಕ ನಾನು ನಿಮ್ಮೊಟ್ಟಿಗಿದ್ದೀನಿ, ನಿಮ್ಮ ಕಷ್ಟ ಆದಷ್ಟು ಬೇಗ ಕಳೆಯುತ್ತೆ ಅಥವಾ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಬಹಳಷ್ಟು ಜನ ಕೇಳಿರುವಂತಹ ಪ್ರಶ್ನೆ: ಕಳಸಕ್ಕೆ ಇಟ್ಟಂತಹ ಕಾಯಿಯನ್ನು ಯಾವತ್ತೂ ಒಡಿಬೇಕು, ಏನು ಮಾಡಬೇಕು? ಆದಷ್ಟು ಗುರುವಾರ ಒಡೆದ್ಬಿಡಿ. ರಾಯರ ಮುಂದೆ ಇಟ್ಟು ಒಡೆದ್ರೂ ಆಯಿತು, ಹೇಗಿದ್ರೂ ಹಣ್ಣಿಟ್ಟೇ ಇಡ್ತೀರ. ರಾಯರ ಮುಂದೆ ಇಟ್ಟಾದರೂ ಒಡಿರಿ, ಇಲ್ಲ ಅಂತಂದರೆ ಹಾಗೆ ಕೂಡ ಈಗ ಆಲ್ರೆಡಿ ಒಡೆದಿದ್ರೂ ನಡೆಯುತ್ತೆ. ಕಾಯನ್ನು ಒಡೆದ್ಬಿಟ್ಟು ಏನಾದರೂ ಸ್ವೀಟನ್ನು ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ದಯಮಾಡಿ ಅದನ್ನು ಸ್ವೀಕಾರ ಮಾಡಿ. ಪ್ರಸಾದದ ರೂಪದಲ್ಲಿ ರಾಯರ ಅನುಗ್ರಹವಾಗಿರುತ್ತೆ ಆ ಕಳಸಕ್ಕೆ ಇಟ್ಟಂತಹ ಕಾಯಿಯಲ್ಲಿ. ಮೊದಲನೇದು ರಾಯರ ಸೂಚನೆಗಳು, ಅದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನಿರಂತರವಾಗಿ ಬಲಗಡೆ ಹೂಪ್ರಸಾದ ಯಾರಿಗೆಲ್ಲ ಆಗಿದೆ ಅವರ ಕೆಲಸಗಳು ಆದಷ್ಟು ಬೇಗ ಆಗುತ್ತೆ. ನೀವು ವರ್ಧಂತಿಯ ವ್ರತಗಳನ್ನು ಮಾಡುವಾಗ ಕಂಟಿನ್ಯೂಸ್ ಆಗಿ ನಿಮಗೆ ಬರೀ ಬಲಗಡೆನೇ ಹೂಪ್ರಸಾದ ಆಗಿದೆ ಅಂತಂದರೆ ನಿಮ್ಮ ಕೆಲಸಗಳು ಆದಷ್ಟು ಬೇಗ ಆಗೋಗುತ್ತೆ. ಹಾಗಾದರೆ ಎಡಗಡೆ ಪ್ರಸಾದ ಆಗಲೇಬಾರ್ದಾ? 1 ಅಥವಾ 2 ಬಾರಿ ಏನಾದರೂ ಎಡಗಡೆ ಪ್ರಸಾದ ಆದರೆ ಅದು ಲೆಕ್ಕಕ್ಕಿಲ್ಲ. ಆದರೆ ನಿರಂತರವಾಗಿ ಎಡಗಡೆ ಪ್ರಸಾದ ಆಗ್ತಿದ್ರೆ ನೋಡ್ಕೋಬೇಕಾಗತ್ತೆ. ಅದನ್ನು ಮುಂದೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಬಟ್ ಬಲಗಡೆ ನಿರಂತರವಾಗಿ ಯಾರಿಗೆಲ್ಲ ರಾಯರ ಹೂಪ್ರಸಾದ ಸಿಕ್ಕಿದೆ, ಇಷ್ಟರಲ್ಲೇ ನಿಮ್ಮ ಕೆಲಸಗಳು ಎಲ್ಲವೂ ಕೂಡ ಕೈಗೂಡುತ್ತೆ, ಒಳ್ಳೆಯದಾಗತ್ತೆ ಅಂತ ಹೇಳಿ. ಇನ್ನು ಎರಡನೆಯದು, ರಾಯರ ವರ್ಧಂತಿಯ ವ್ರತವನ್ನು ಮಾಡುವಾಗ ನೀವು ಹಚ್ಚಿದಂತಹ ದೀಪಗಳು, ಅದರಲ್ಲಿ ಕೂಡ ವಿಶೇಷವಾಗಿ ಮಣ್ಣಿನ ದೀಪದಲ್ಲಿ ಇದ್ದಕ್ಕಿದ್ದ ಹಾಗೆ ಜ್ಯೋತಿ ಸ್ವಲ್ಪ ಜೋರಾಗಿ ಉರಿದ್ರೆ, ಅಂದರೆ ಈಗ ನಾವು ಹೇಗೆ ಹಚ್ಚಿರ್ತೀವಿ ದೀಪಗಳು ಹಾಗೆ ಉರಿತಾ ಇರಬೇಕು. ಇದ್ದಕ್ಕಿದ್ದಂಗೆ ಸ್ವಲ್ಪ ಏನೋ ಬಹಳ ಜೋರಾಗಿ ಪ್ರಕಾಶಮಾನವಾಗಿ ಆ ಜ್ಯೋತಿ ಉರಿತಪ್ಪ ಅಂತಂದರೆ ನೀವು ಇದನ್ನು ಗಮನಿಸಿದರೆ, ಈಗ ಆಲ್ರೆಡಿ ವರ್ಧಂತಿಯ ದಿವಸ ವ್ರತಗಳನ್ನು ಮಾಡುವಾಗ ಅದು ಕೂಡ ರಾಯರ ಒಂದು ನಿಮ್ಮ ಮನೆ ದೇವರ ಫೋಟೋಯಿಂದ ಬಲಗಡೆ ಹೂಪ್ರಸಾದ ಆಗಿದ್ದರೆ ಅದು ಕೂಡ ನಿಮಗೆ ಶುಭ ಸೂಚನೆ. ಇನ್ನು 4ನೇದು, ವ್ರತ ಅಥವಾ ವರ್ಧಂತಿಯ ದಿವಸ ರಾಯರಿಗೆ ನೀವು ಏನು ಮುಡಿಸಿರ್ತೀರಲ್ವ, ತುಳಸಿ ಅಥವಾ ತುಳಸಿ ಮಾಲೆ ಎರಡೂ ಕೂಡ ರಾಯರಿಂದ ಪ್ರಸಾದವಾಗಿ ಸಿಕ್ಕಿದ್ರೆ ನೋಡಿ, ಅದು ಹೂಪ್ರಸಾದಕ್ಕಿಂತ ಶ್ರೇಷ್ಠ. ಅದು ಗುರುವಾರದ ಹೊತ್ತು ಕೂಡ ಇರ್ಬೋದು. ನಮಗೆ ಯಾವಾಗ ಹೂಗಿಂತ ರಾಯರಿಗೆ ಹಾಕಿದಂತಹ ತುಳಸಿ ಇಲ್ಲಾಂದರೆ ತುಳಸಿ ಮಾಲೆ ಪ್ರಸಾದವಾಗಿ ಸಿಕ್ತು ಅಂತಂದರೆ ಎಂದಿಗಿಂತ ಅವತ್ತು ನಮಗೆ ರಾಯರಿಂದ ಹೆಚ್ಚಿನ ಅನುಗ್ರಹವಾಗಿದೆ ಅಂತ ಹೇಳಿ ನಾವು ಭಾವಿಸ್ಬೇಕು. ಇನ್ನು ನೆಕ್ಸ್ಟು, ರಾಯರ ವರ್ಧಂತಿಯ ಸಮಯದ ವ್ರತ ಮಾಡುವಾಗ ಅಥವಾ ವರ್ಧಂತಿಯ ದಿವಸ ಯಾರಿಗಾದರೂ ರಾಯರು ಕನಸಿನಲ್ಲಿ ಬಂದಿದ್ದರೆ ಅಥವಾ ಈ ಸಂದರ್ಭದಲ್ಲಿ ಮಂತ್ರಾಲಯದ ಚಿತ್ರಗಳು ಕನಸಿನಲ್ಲಿ ಬರುವಂತಹದ್ದು, ಅಲ್ಲಿನ ಶ್ರೀಗಳು ಶ್ರೀ ಸುಬುಧೇಂದ್ರ ತೀರ್ಥರು ಕನಸಿನಲ್ಲಿ ಕಾಣಿಸ್ಕೊಳ್ಳುವಂತಹದ್ದು, ಅಥವಾ ಈಗ ನೀವು ಯಾವ ರಾಯರ ಮಠಕ್ಕೆ ಹೋಗ್ತಿರ್ತೀರಲ್ವ ಆ ಮಠದ ಅರ್ಚಕರು ಕೂಡ ನಿಮ್ಮ ಕನಸಿನಲ್ಲಿ ಬಂದಿದ್ದರೆ, ಅಂದರೆ ರಾಯರು ಬರ್ತಾರೆ
ಆ ರೂಪಗಳಲ್ಲಿ ರಾಯರು ಬರುವಂತಹದ್ದು. ಎಷ್ಟೋ ಜನ ಕನಸಿನಲ್ಲಿ ನಾನು ಗುರುಗಳನ್ನು ಕಂಡೆ, ಅಂದರೆ ಶ್ರೀ ಸುಬುಧೇಂದ್ರ ತೀರ್ಥರು ಮಂತ್ರಾಲಯದ ಗುರುಗಳು ಬಂದರು ಆ ರೂಪದಲ್ಲಿ ರಾಯರು ಕನಸಿನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇವೆಲ್ಲವನ್ನು ನೀವು ವರ್ಧಂತಿಯ ದಿವಸ ಅಥವಾ ವ್ರತಾಚರಣೆಯ ಸಂದರ್ಭದಲ್ಲಿ ನೋಡಿದರೆ ಅದು ಕೂಡ ಬಹಳ ಶುಭ. ಇಷ್ಟರಲ್ಲೇ ಎಲ್ಲ ಕಷ್ಟಗಳು ನಿಮ್ಮಿಂದ ದೂರವಾಗುತ್ತೆ, ನಾನಿದ್ದೀನಿ ಅನ್ನುವಂತಹ ಭರವಸೆಯನ್ನು ರಾಯರು ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟು, ಈ ವ್ರತಾಚರಣೆಯ ಸಂದರ್ಭದಲ್ಲಿ ಅಚಾನಕ್ಕಾಗಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದಾದ್ರೂ ಹಣ ನಿಮಗೆ ಕೈಗೆ ಒದಗಿ ಬಂದಿದ್ದರೆ ಅದು ಕೂಡ ಶುಭ ಸೂಚನೆ. ಅಥವಾ ಕನಸಿನಲ್ಲಿ ಮುತ್ತೈದೆಯರು ಹಣೆ ತುಂಬ ಕುಂಕುಮ, ಬಳೆ ಹಾಕ್ಕೊಂಡು ಹೂ ಮುಡ್ಕೊಂಡು ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡಿದ್ರೆ ಅದು ಕೂಡ ಶುಭ. 8ನೇದು, ಬಿಳಿ ಅಶ್ವಗಳು, ಬಿಳಿ ಕುದುರೆಗಳೇನಾದರೂ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡಿದ್ರೆ ಇದು ಕೂಡ ಶುಭ. ವರ್ಧಂತಿಯ ದಿವಸ ನಿರಂತರವಾಗಿ ಅಂದರೆ ಕಂಟಿನ್ಯೂಸ್ ಆಗಿ ರಾಯರ ಹೂಪ್ರಸಾದ ಬೆಳಗ್ಗಿಂದ ಸಂಜೆವರೆಗೂ ಆಗಾಗ ನೋಡ್ತಾನೇ ಇದ್ವಪ್ಪ ಅಂತಂದರೆ ಅದು ಕೂಡ ಶುಭ ಸೂಚನೆ. ಇನ್ನು ಸ್ವಲ್ಪ ನಿಧಾನ ಆಗುತ್ತೆ ನಿಮ್ಮ ಕೆಲಸಗಳು ಅಂತ ಹೇಳಿ ರಾಯರು ಯಾವ ರೀತಿ ಸೂಚನೆ ಕೊಟ್ಟಿರ್ತಾರೆ, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳಿದೆ ಅನ್ನೋಂಥದ್ದನ್ನು ಕೂಡ ರಾಯರು ನಿಮಗೆ ತೋರಿಸ್ಕೊಟ್ಟಿರ್ತಾರೆ. ಯಾವ ರೀತಿ ಅಂತಂದರೆ ನೋಡಿ, ನೀವೇನು ರಾಯರ ಫೋಟೋ ಇರುತ್ತಲ್ವ, ಫೋಟೋಯಿಂದ ಸ್ವಲ್ಪ ಹಿಂದಕ್ಕೆ ಹೂ ಪ್ರಸಾದ ಆದರೆ, ಯಾವಾಗಲೂ ಅಷ್ಟೇ ಹೂ ಮುಂದಕ್ಕೆ ಬೀಳಬೇಕು. ಹಿಂದಕ್ಕೆ ಬಿದ್ದರೆ ಹೂವು ಸ್ವಲ್ಪ ಅಲ್ಲಿ ತೊಂದರೆ ಇದೆ ಅಥವಾ ನಿಮ್ಮ ಕೆಲಸಗಳು ನಿಧಾನವಾಗಿ ಆಗುತ್ತೆ ಅಂಥೇಳಿ. ನಾನು ಆಗಲೇ ಹೇಳಿದೆ, 1 ಅಥವಾ 2 ಸಾರ್ತಿ ಎಡಗಡೆ ಹೂ ಪ್ರಸಾದ ಆದರೆ ಪರವಾಗಿಲ್ಲ, ಬಟ್ ನಿರಂತರವಾಗಿ ರಾಯರು ಎಡಗಡನೇ ಕೊಟ್ಟಿದ್ದಾರೆ ಅಂತಂದರೆ ಅಂತಹದ್ದವರು ಕೂಡ ಸ್ವಲ್ಪ ಮನೆ ದೇವ್ರಿಗೆ ಹೋಗಿ ಬರುವಂತಹದ್ದು, ಇನ್ನೂ ಹೆಚ್ಚಿನ ರಾಯರ ಪೂಜೆಯನ್ನು ಮನೇಲಿ ಮಾಡುವಂತಹದ್ದನ್ನು ಮಾಡಿ. ಹೆದರಬೇಡಿ, ರಾಯರು ನಿಮ್ಮನ್ನು ಭಯ ಪಡಿಸೋದಿಲ್ಲ. ಯಾವತ್ತೂ ಅಷ್ಟೇ ಎಡಗಡೆ ಹೂ ಕೊಟ್ಟೋ ಅಥವಾ ದೀಪಗಳು ಆ ರೀತಿ ಕಪ್ಪಾದಾಗ ಹೆದರಬಾರ್ದು. ನೀವೇನು ಮಾಡಬೇಕು, ಇನ್ನೂ ಪೂಜೆ ಪುನಸ್ಕಾರವನ್ನು ಹೆಚ್ಚು ಮಾಡಬೇಕು ಮನೆಯಲ್ಲಿ, ಆಗ ತೊಂದರೆಗಳು ತಾನಾಗೆ ಕಳೆದೋಗುತ್ತೆ. ಯಾರೋ ಒಬ್ಬರು ಹೇಳಿದರು, ಮಣ್ಣಿನ ದೀಪಗಳು ದಾರದ ಬತ್ತಿ ಹಾಕಿದ್ರೆ ಆ ರೀತಿ ಸುಟ್ಟಿ ಕಪ್ಪಾಗುತ್ತೆ, ನಾನು ಫೋಟೋ ಹಾಕಿದ್ನಲ್ಲ. ಖಂಡಿತ ಇಲ್ಲ. ನಾನಿದನ್ನು ಕೆಲವರು ಮನೆಗಳಲ್ಲಿ ಪರೀಕ್ಷೆ ಅನ್ನೋ ರೀತಿನಲ್ಲಿ ನೋಡಿರುವಂತಹದ್ದು. ಅವರು ನೆನ್ನೆ ನಾನು ಫೋಟೋ ಹಾಕಿರುವಂತಹದ್ದು ದಾರದ ಬತ್ತಿ ಹಾಕಿರುವಂಥದ್ದಲ್ಲ, ಹತ್ತಿದೇನೆ ಬತ್ತಿ ಹಾಕಿರುವಂಥದ್ದು. ನೀವು ಯಾವ ರೀತಿ ಹಚ್ಚಿದ್ರು, ಮನೆಯಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳಿಂದ ನಿಮಗೆ ತೊಂದರೆ ಇದೆ ಅಥವಾ ಮನೆಯಲ್ಲಿ ಬಹಳ ತೊಂದರೆ ಇದೆ ಬೇರೆ ರೀತಿಯಲ್ಲಿ ಅಂತಂದರೆ ಖಂಡಿತ ಮಣ್ಣಿನ ದೀಪಗಳು ನಿಮಗೆ ತೋರಿಸುತ್ತೆ. ಆ ರೀತಿ ಎಲ್ಲ ರಾಯರ ಮುಂದೆ ಹಚ್ಚುವಂತಹ ದೀಪದ ಬಗ್ಗೆ ದಯಮಾಡಿ ತಿಳಿದಲೆ ಹಗುರವಾಗಿ ಮಾತನಾಡಲಿಕ್ಕೆ ಹೋಗಬೇಡಿ. ಇನ್ನು 2ನೇದು, ಮಣ್ಣಿನ ದೀಪಗಳು ನೀವು ಹಚ್ಚಿರ್ತೀರ, ಎಣ್ಣೆ ಇದ್ದರೂ ಕೂಡ ಶಾಂತವಾಗಿ ಹೋದರೆ, ಅಥವಾ ಮಧ್ಯೆ ನೋಡಿ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದರು, ಅಷ್ಟೋತ್ರ ಹೇಳ್ಕೊಳ್ಳುವಾಗ ರಾಯರ ಹೂ ಬಿದ್ದು ದೀಪ ಶಾಂತವಾಗೋಯ್ತು, ಏನೂ ತೊಂದರೆ ಇಲ್ಲ ಅಂತಂದರೆ ರಾಯರ ಹೂ ಪ್ರಸಾದ ಆದಾಗಲೂ ಕೂಡ ದೀಪ ಶಾಂತವಾಗಲ್ಲ. ಎಷ್ಟೋ ಸರ್ತಿ ದೀಪದ ಮೇಲೇ ಬೀಳುತ್ತೆ, ನಮ್ಮ ಮನೆಗಳಲ್ಲೂ ಬಿದ್ದಿದೆ, ಆದರೆ ದೀಪ ಶಾಂತವಾಗಲ್ಲ. ನಾವು ಹಚ್ಚಿದಂತಹ ದೀಪ ಅಲ್ಲಿ ಶಾಂತವಾಯಿತು ಹೂ ಬಿದ್ದು ಅಂತಂದರೆ ಅಲ್ಲೂ ಕೂಡ ರಾಯರು ನಿಮಗೆ ತೋರಿಸ್ಕೊಟ್ಟಿದ್ದಾರೆ, ಸ್ವಲ್ಪ ನೀವು ತೊಂದರೆನಲ್ಲಿ ಇದ್ದೀರಾ ಅಂತಂದು. ಪೂಜೆ ಸಂದರ್ಭದಲ್ಲಿ ನೀವು ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ. ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಗುರುವಾರನೇ ಆಗಲಿ ಯಾವಾಗಲೇ ಆಗಲಿ, ವಿಶೇಷವಾಗಿ ವರ್ಧಂತಿ ದಿವಸ ಅಥವಾ ನೀವು ರಾಯರ ವ್ರತಗಳನ್ನು ಮಾಡುವಾಗ ಮನೆಯಲ್ಲಿ ಮಕ್ಕಳು ಬಹಳ ಕಿರಿಕಿರಿ ಮಾಡೋದು, ಚಂಡಿ ಮಾಡೋದು, ಅಳೋದು, ಅಥವಾ ಮನೆಯಲ್ಲಿ ನಿಮ್ಮ ಯಜಮಾನರೇ ಇರಬಹುದು ವಿನಾಕಾರಣ ಕೂಗಾಡ್ತಿರ್ತಾರೆ, ಪೂಜೆ ಮಾಡೋದಕ್ಕೇ ಬಿಡೋದಿಲ್ಲ. ಈ ರೀತಿ ಯಾರ ಮನೆಯಲ್ಲಾದರೂ ಇದ್ದರೆ ಸ್ವಲ್ಪ ನೀವು ಅಂಥವ್ರು ಏನು ಮಾಡಬೇಕು ಅಂತಂದರೆ ತಪ್ಪದೆ ಮನೆ ದೇವರಿಗೆ ಹೋಗಿಬಿಟ್ಟು ಬನ್ನಿ. ಜೊತೆಯಲ್ಲಿ ಈ ವಿಚಾರವಾಗಿ ರಾಯರದು ಒಂದು 7 ಗುರುವಾರದ್ದು ವ್ರತ ಹಿಡೀರಿ. ಮನೆಯಲ್ಲಿ ನೋಡಿ, ಯಾರ ಮನೆಯಲ್ಲೇ ಆಗಲಿ ಒಂದು ತಿಳ್ಕೊಳ್ಳಿ, ರಾಯರು ಪೂಜೆ ಮಾಡೋದಕ್ಕೆ ಬೈತಿದ್ದಾರೆ, ಅಡ್ಡಿ ಮಾಡ್ತಿದ್ದಾರೆ ಅಂತಂದು ಏನೋ ಅದು ಒಂದು ನೆಗೆಟಿವ್ ಎನರ್ಜಿ. ನೀವು ಅದನ್ನು ಏನು ಮಾಡಬೇಕು, ರಾಯರದ್ದು ಯಾವುದಾದ್ರೂ ಒಂದು ವ್ರತ ಹಿಡಿದ್ರೆ ರಾಯರ ಪಾದಕ್ಕೆ ಹಾಕಬೇಕು. ಯಾರೂ ಕೂಡ ಮನಸ್ಸು ಸರಿಸಮಾನವಾಗಿರುವಂತಹ ಮನುಷ್ಯರು ಯಾರೂ ಕೂಡ ಪೂಜೆಗೆ ಅಡ್ಡಿ ಮಾಡೋದಿಲ್ಲ. ಯಾವ ದೇವರ ಪೂಜೆನ ಮಾಡಬೇಡಿ ಅಂತ ಹೇಳಿ ಮನುಷ್ಯರು ಯಾರೂ ಕೂಡ ಹೇಳೋದಿಲ್ಲ. ಅವ್ರ ಮೇಲೆ ಒಂದು ನೆಗೆಟಿವ್ ಎನರ್ಜಿ ರಿಯಾಕ್ಷನ್ ಅನ್ನೋವಂತಹದ್ದು ಇರುತ್ತೆ. ಇದನ್ನು ನೀವೇನು ಮಾಡಿ, ಒಂದು 7 ಗುರುವಾರದ ರಾಯರ ವ್ರತ ಪ್ರಾರಂಭ ಮಾಡ್ಕೊಳ್ಳಿ. 7 ಗುರುವಾರ ಅಂತಂದಾಗ ಈಗೇನೋ ಮಧ್ಯ ನಾನ್ ವೆಜ್ ಮಾಡೋರು ಮಾಡಬಹುದು, ತೀರಾ ಈಗ ಗಂಡ ಹೆಂಡತಿ ಸೇರಲೇಬಾರ್ದು ಅಂತ ಹೇಳಿ ರಿಸ್ಟ್ರಿಕ್ಷನ್ ಇರೋದಿಲ್ಲ. 7 ಗುರುವಾರದ್ದು ಮಾಡ್ಕೊಳ್ಳಿ. ನೆಕ್ಸ್ಟ್ ವಾರ ಹೇಗಿದೆ ಅಂತ ಹೇಳಿ ಅಂದರೆ ವ್ರತ ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ ನೋಡಿ ಹೇಳ್ತೀನಿ. ಈ ರೀತಿ ತೊಂದರೆಗಳು ಯಾರ ಮನೆಯಲ್ಲೆಲ್ಲ ಫೇಸ್ ಮಾಡಿದಿರ ಅಂಥವ್ರು ದಯಮಾಡಿ ರಾಯರ ವ್ರತ ಹಿಡೀರಿ. ಹೆದರ್ಲಿಕ್ಕೆ ಹೋಗಬೇಡಿ. ರಾಯರು ತೊಂದರೆ ಅಂತ ಹೇಳಿ ಸೂಚಿಸಿದರೆ ಹೊರತು ನಾನು ನಿಮ್ಮ ಪಾಲ್ಗಿಲ್ಲ ಅಂತಲ್ಲ. ಇದರ ಅರ್ಥ ಈ ವಿಚಾರ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಏನೆಲ್ಲ ಇಷ್ಟೆಲ್ಲ ಹೇಳಿಕೊಟ್ರು, ಏನೆಲ್ಲ ತಪ್ಪುಗಳನ್ನು ಮಾಡಿದಿರ ರಾಯರ ವರ್ಧಂತಿ ದಿವಸ ಅಂತ ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಏಕೆಂದರೆ ನೆಕ್ಸ್ಟು
ನೀವು ಆ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಜೊತೆಯಲ್ಲಿ ದಯಮಾಡಿ ಈ ಥರ ವಿಶೇಷವಾದಂತಹ ಪೂಜೆಯನ್ನು ಹೇಳಿಕೊಟ್ಟಾಗ ನಿಮಗೆ ಗೊತ್ತಿರೋರೊಟ್ಟಿಗೆ ಹೇಳ್ಕೊಳ್ಳಿ. ಏಕೆಂದರೆ ನಿಮಗೂ ಕೂಡ ಸರಿಯಾದಂತಹ ಒಂದು ಪೂಜೆಯ ರಾಯರ ವಿಧಾನವನ್ನು ತಿಳಿಸ್ಕೊಟ್ಟಂತಹ ಪುಣ್ಯ ನಿಮಗೆ ಬರುತ್ತೆ. ಜೊತೆಯಲ್ಲಿ ನಿಮ್ಮ ಕುಟುಂಬದ ತಲೆಯನ್ನು ಅದು ಕಾಯುತ್ತೆ. ಇತ್ತೀಚೆಗಂತೂ ಬಹಳ ತಪ್ಪಾಗಿ ರಾಯರ ವಿಚಾರದಲ್ಲಿ ವಿಚಾರಗಳನ್ನು ಹೇಳ್ಕೊಡುವಂಥವರು ಹರಡುವಂತಹವರೇ ಜಾಸ್ತಿ. ಅದರಲ್ಲಿ ನಿಮ್ಮ ಒಂದು ಸಪೋರ್ಟ್ ಕೂಡ ಇರಲಿ. ರಾಯರ ಒಂದು ಒಳ್ಳೆ ರೀತಿ ಪೂಜೆಯ ವಿಧಾನ ಹರಡೋದಕ್ಕೆ ಇಷ್ಟನ್ನು ಕೇಳ್ಕೊತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.